ಹಲೋ, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಚಟ್ನಿ ಪುಡಿಗೋಸ್ಕರ 1 ಲೋಟ ಕಡಲೆಬೇಳೆ, 1 ಲೋಟ ಉದ್ದಿನಬೇಳೆ, 20 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಚೂರು ಕರಿಬೇವು, ಒಂದು ಅರ್ಧ ಹೋಳಷ್ಟು ಒಣಕೊಬ್ಬರಿ, ಇಷ್ಟಪ್ಪ ಸಾಕು ಹುಣಸೆಹಣ್ಣು, ಒಂದು ಚೂರು ಬೆಲ್ಲ ಮತ್ತು ಸ್ವಲ್ಪ ಇಂಗು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು. ನಾನಿವಾಗ ಹುರ್ಕೊಳ್ತೀನಿ ಎಲ್ಲ. ಉರಿಯೋಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಫಸ್ಟ್ ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು 100 ಗ್ರಾಮ್ ಇದೆ ಇದು. ಬರೀ ಕಡಲೆಬೇಳೆನಲ್ಲೇ ಚಟ್ನಿ ಪುಡಿ ಮಾಡ್ತಾರೆ. ಉದ್ದಿನಬೇಳೆ ಸೇರಿಸಿದ್ರೆ ಅದಕ್ಕಿಂತ ತುಂಬ ರುಚಿ ಸ್ವಲ್ಪ ಜಾಸ್ತಿ ಬರುತ್ತೆ. ಬೇಕಾದರೆ ಬರೀ ಕಡಲೆಬೇಳೆ ಹಾಕಿ ಮಾಡ್ಕೋಬೋದು. ಉದ್ದಿನಬೇಳೆ ಸ್ವಲ್ಪ ಸೇರಿಸ್ಕೊಳ್ಳಿ, ರುಚಿ ಚೆಂದಾಗಿ ಬರುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಇದು. ಇನ್ನು ಸ್ವಲ್ಪ ಆಗಲಿ, ಆಗ್ತಾ ಬಂದಿದೆ. ಅದು ಹುರಿತಾನೆ ನಿಮಗೆ ಸ್ಮೆಲ್ ಗೊತ್ತಾಗೋಗುತ್ತೆ, ಗಮ್ ಅಂತ ಬರುತ್ತೆ. ಇಷ್ಟು ಬಂದರೆ ಸಾಕು. ತುಂಬ ಹುರಿದ್ಬಿಟ್ರೆ ನಿಮಗೆ ಸೀದ್ ಸ್ಮೆಲ್ ಬಂದ್ಬಿಡುತ್ತೆ. ಸಾಕು ಇಷ್ಟು ಹುರಿದ್ರೆ. ಈಗ ನಾನು ಇದನ್ನು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಈಗ ಇದಕ್ಕೇನೆ ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಂದು ಕಡೆ ಸೀದೋಗುತ್ತೆ, ಇನ್ನೊಂದು ಕಡೆ ಆಗಾಗೆ ಹಸಿ ಇರುತ್ತೆ, ಟೇಸ್ಟ್ ಇರಲ್ಲ ಆಮೇಲೆ ನಿಮಗೆ ಚಟ್ನಿ ಪುಡಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೈ ಆಡಿಸ್ತಾನೆ ಇರಿ. ಅದಾಯಿತು ಅನ್ನೋದ್ರಲ್ಲಿ ಸ್ಮೆಲ್ ಬಂದ್ಬಿಡುತ್ತೆ ಗಮ್ ಅಂತ. ಆವಾಗ ನಿಮಗೆ ಗೊತ್ತಾಗಿರುತ್ತೆ ಆಗಿದೆ ಅದು ಫ್ರೈ ಅಂತೇಳಿ. ನೋಡಿ, ಈಗ ಆಗಿದೆ ಇದು. ಇದನ್ನು ಅದೇ ಪ್ಲೇಟ್ಗೆ ತೊಗೊಳ್ತಾ ಇದ್ದೀನಿ. ನೀವು ಹುರಿಬೇಕಾದ್ರೆ ಎಲ್ಲ ಸಪ್ರೇಟಾಗೆ ಹುರ್ಕೊಳ್ಳಿ. ಇದಾಯಿತು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಹುಣಸೆಹಣ್ಣು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆಂದಾಗಿರುತ್ತೆ. ಹಸಿ ಹಾಕಬೇಡಿ. ಇದಕ್ಕೇನೆ ಕರಿಬೇವು, ಕರಿಬೇವು ಆಗಿದೆ. ಇವಾಗ ಒಣಕೊಬ್ಬರಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಅದೇನು ಜಾಸ್ತಿ ಬಿಸಿ ಏನು ಬೇಡ, ಒಣಗಿದ್ದಲ್ವ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ.
ಈಗ ಇದಾಗಿದೆ, ಪ್ಲೇಟಿಗೆ ತೊಗೊಳ್ತೀನಿ. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೋಬೇಕು, ಹಾಗೆ ಹುರಿಯೋಕ್ಕಾಗಲ್ಲ, ಅದು ಘಾಟ್ ಬರುತ್ತೆ. ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಇದು ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದೆಲ್ಲ ಒಟ್ಟಿಗೆ ಹಾಕಿ ಇದು ಮೇಲೆ ಸ್ವಲ್ಪ ಪುಡಿ ಹಿಂಗೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಗಟ್ಟಿ ಹಿಂಗೆ ಹಾಕ್ಕೋಬೋದು. ನಾನು ಎವರೆಸ್ಟ್ ಪುಡಿ ಹಿಂಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿನಲ್ಲಿ ಹಾಕಿದ್ರೆ ಆ ಸ್ಮೆಲ್ ಇರಲ್ಲ ಅಂತೇಳಿ ಹಾಕ್ತಾ ಇದ್ದೀನಿ. ಈಗ ಚಟ್ನಿ ಪುಡಿಗೆಲ್ಲ ರೆಡಿ ಆಗಿದೆ. ಬೆಲ್ಲ ಇಷ್ಟು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಲಿ, ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ರುಚಿಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಪುಡಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ರವೆ ರವೆ ಥರ ಇರಲಿ, ಆವಾಗ ಚಟ್ನಿ ಪುಡಿ ತುಂಬ ಟೇಸ್ಟ್ ಬರುತ್ತೆ. ನೀವು ತಿಂಗಳಾನ್ಗಟ್ಲೆ ಇಟ್ಕೋಬೋದು ಚಟ್ನಿ ಪುಡಿನ. ಇಡ್ಲಿಗೆ, ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು. ನೋಡಿ, ನಾನು 100 ಗ್ರಾಮ್ ಹಾಕಿದೆ, ಎಷ್ಟೊಂದು ಆಗಿದೆ. ಮನೆಯಲ್ಲೇ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ, ಹೊರಗಿಂದ ತರೋದ್ರಿಂದ ಬಿಟ್ಟು ಮನೆಯಲ್ಲೇ ಆದಷ್ಟು ಮಾಡ್ಕೊಳ್ಳೋದು ಪ್ರಯತ್ನ ಪಡಿ. ಮಾಡ್ಕೊಂಡು ಒಂದು ಸಲ ತಿಂದು ನೋಡಿ, ಅದು ಟೇಸ್ಟ್ ಹೇಗಿದೆ ಅಂತ ನೀವೇ ಹೇಳ್ತೀರಾ. ಈಗ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ರೆಡಿ ಆಗಿದೆ. ದಯವಿಟ್ಟು ನನ್ನ ವಿಡಿಯೋ ನೋಡಿದವರೆಲ್ಲ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ದೇವರೆಲ್ಲರಿಗೂ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ, ಮಕ್ಕಳಿಗೆಲ್ಲ ಒಳ್ಳೇದು ಮಾಡಲಿ, ಮನೆಯಲ್ಲೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ.